ಇವತ್ತು ಸ್ಪೆಷಲ್ ಡೇ. ನಮ್ಮ ಮೂವಿ ಶಬಾಷ್ ಬಡ್ಡಿ ಮಗನೆ ಟ್ರೈಲರ್ ಲಾಂಚ್. ಅದಕ್ಕೆ ನಾವು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಬಂದಿದ್ದೀವಿ. ಕಂಪ್ಲೀಟ್ ನಮ್ಮ ಮೂವಿ ಟೀಮ್ ಅವರೆಲ್ಲ ಬಂದಿದ್ರು, ಹಾಗೆ ಟ್ರೈಲರ್ ಲಾಂಚ್ ಕೂಡ ಆಯ್ತು. ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಪಕ್ಕ ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ. ಹಾಗೆ ನನ್ನ ಬೇಬಿನ ಟ್ರೈಲರ್ ಅನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ ಶಬಾಷ್ ಬಡ್ಡಿ ಮಗನೆ ಮೂವಿ ಇದೇ ತಿಂಗಳು 28ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ ನನ್ನ ಬೇಬಿಗೆ ಸಪೋರ್ಟ್ ಮಾಡಿ. ಹಾಗೆ ನೀವೇನಾದ್ರು ಟ್ರೈಲರ್ ನೋಡ್ಬೇಕು ಅಂತಂದ್ರೆ ಯೂಟ್ಯೂಬ್ ಗೆ ಹೋಗಿ ಸರ್ಚ್ ಅಲ್ಲಿ PRK ಆಡಿಯೋ ಅಂತ ಹೊಡಿರಿ. ಅವರ ಪ್ರೊಫೈಲ್ ಓಪನ್ ಮಾಡಿ, ಅವಾಗ ನಿಮ್ಗೆ ಟ್ರೈಲರ್ ಸಿಗತ್ತೆ. ಕಂಪ್ಲೀಟ್ ಟ್ರೈಲರ್ ನೋಡಿ, ಹಾಗೆ ಲೈಕ್ ಮಾಡಿ, ಮಿಸ್ ಮಾಡದೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಹಾಗೆ ನನ್ನ ಬೇಬಿ ಟ್ರೈಲರ್ ಲಾಂಚ್ ಅಲ್ಲಿ ಏನೇನ್ ಮಾತಾಡ್ದ ಅಂತ ನೋಡಿ. ಎಲ್ರಿಗೂ ನಮಸ್ಕಾರ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದಕ್ಕಿಂತ ಮೇಯ್ನ್ ಆಗಿ ಅಭಿಷೇಕ್ ಅಂಬರೀಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿವ್ಗೆ. ಮತ್ತೆ ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ಟಿರೋ ಧ್ರುವ ಸರ್ಜಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮೇಯ್ನ್ ಆಗಿ ಇಲ್ಲಿ ಬಂದಿರುವ ಮೀಡಿಯಾ ಪರ್ಸನ್ಸ್ ಮತ್ತೆ ಎಲ್ಲ ಜನರುಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟಿಗೆ ಬಂದಿದ್ದಕ್ಕೆ. ಹಾಗೆ ನಾನು ಯಾವುದೇ ಸ್ಟೇಜಿಗೆ ಹೋದ್ರು ನಾನು ಫಸ್ಟ್ ನನ್ನ ಮಾತು ಪ್ರಾರಂಭ ಮಾಡೋಕ್ಕೆ ಮುಂಚೆ ನಾನು 4 ವ್ಯಕ್ತಿಗಳ ಹೆಸರು ನಾನು ಹೇಳ್ಬಿಟ್ಟೆ ನಾನು ಪ್ರಾರಂಭ ಮಾಡಿದೆ. ಯಾಕಂದ್ರೆ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಆ 4 ವ್ಯಕ್ತಿಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ಮೊದಲನೇ ವ್ಯಕ್ತಿ, ಆಕ್ಚುಲಿ ವ್ಯಕ್ತಿ ಅನ್ನೋಕ್ಕಿಂತ ಅವರು ನನ್ನ ಲೈಫಲ್ಲಿ ಪಿಲ್ಲರ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ ಪಿಲ್ಲರ್ ಬಂದು ಅಪ್ಪು ಸರ್, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಯಾಕೆಂದ್ರೆ ನಾನು ಫಸ್ಟ್ ಗುರುತಿಸ್ಕೊಂಡಿದ್ದೆ ನಾನು ಡ್ಯಾನ್ಸ್ ಅಲ್ಲಿ. ನಾನು ಯಾವುದೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಡ್ಯಾನ್ಸ್ ಕಲ್ತಿಲ್ಲ. ಅಪ್ಪು ಸರ್ ವಿಡಿಯೋಸ್ಗಳು ನೋಡ್ಕೊಂಡು ಮನೇಲೆ ನಾನು ಡ್ಯಾನ್ಸ್ ನ ಕಲ್ತು ನಾನು ವಿಡಿಯೋಸ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನು 2ನೇ ಪಿಲ್ಲರ್ ಬಂದು ನನ್ನ ಫಾಲೋವರ್ಸ್. ಅವ್ರುಗಳು ನನ್ನ ವಿಡಿಯೋಸ್ಗಳಿಗೆ ಲೈಕ್ಸ್, ಕಮೆಂಟ್ಸ್, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಿದ್ರೆ ನಾನು ಈ ಜಾಗದಲ್ಲಿ ಇಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇನ್ನು 3ನೇ ವ್ಯಕ್ತಿ ಬಂದು, 3ನೇ ಪಿಲ್ಲರ್ ಬಂದು ನನ್ನ ವೈಫ್. ನಾ ಯಾವಾಗ ನೋಡ್ರು ಬೈತಾನೆ ಇರೋಳು, ವಿಡಿಯೋ ಮಾಡು ಇಲ್ಲಾಂದ್ರೆ ಜನಗಳು ನಿನ್ಗೆ ಗುರ್ತಿಡಿಯಲ್ಲ, ಫೇಮಸ್ ಆಗಬೇಕು, ವಿಡಿಯೋ ಮಾಡು ಅಂತ ಬೈದು ವಿಡಿಯೋಸ್ಗಳು ಮಾಡಿಸೋದು. ಸೊ ಅದಾದ್ಮೇಲೆ ನಾನು ಅವ್ರ ಜೊತೆಗೆ ವಿಡಿಯೋಸ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಬೇಬಿ ಅಂತಾನೆ ಹೇಳ್ಕೊಂಡೆ ನಾವು ಸ್ವಲ್ಪ ವಿಡಿಯೋಸ್ ಎಲ್ಲ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ನನ್ನ 3ನೇ ಪಿಲ್ಲರ್ ಬಂದು ನನ್ನ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಬೇಬಿ, ಐ ಲವ್ ಯು ಸೋ ಮಚ್. ಹಾಗೆ ನನ್ನ 4ನೇ ಪಿಲ್ಲರ್ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಅಪ್ಪ, ಅಮ್ಮ, ಅಣ್ಣ, ತಂಗಿ ಹಾಗೂ ನನ್ನ ವೈಫ್ ಫ್ಯಾಮಿಲಿ ಅವರೆಲ್ಲ ಸಿಕ್ಕಾಪಡೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಈ 4 ಪಿಲ್ಲರ್ಸ್ಗಳು ಇಲ್ಲದಿದ್ದರೆ ಈ ಬಿಲ್ಡಿಂಗ್ ಇಷ್ಟು ಸ್ಟ್ರಾಂಗ್ ಆಗಿ ಈ ಜಾಗದಲ್ಲಿ ಇಲ್ಲಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನ ಶಬಾಷ್ ಬಡ್ಡಿ ಮಗನೆ, ಈ ಮೂವಿ ಸ್ಟಾರ್ಟ್ ಆಗೋಕ್ಕೂ 1 ವರ್ಷದ ಮುಂಚೆ, ಅದಕ್ಕಿಂತ 2 ವರ್ಷದ ಮುಂಚೆ ನಾನು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ದು, ಎಸ್ ಸರ್ ಅವರದ ಏನಿದೆ ವಿಡಿಯೋ ಅದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಿ ನಾನು ಒಂದು ಸ್ಟಾರ್ ಆಗಬೇಕು, ನಾನು ಏನಾದ್ರು ಒಂದು ಅಚೀವ್ ಮಾಡಬೇಕು, ನಾನು ಒಂದು ಬ್ಲಾಕ್ ಬಸ್ಟರ್ಸ್ ಎಲ್ಲ ಕೊಡಬೇಕು, ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹಾಸನಿಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದು ಒಂದು ರೂಮ್ ಮಾಡ್ಕೊಂಡಿದ್ದವನು. ಹತ್ರ ಅಂದ್ರೂ ನಾನು ಒಂದು 250ರಿಂದ 300 ಆಡಿಷನ್ಸ್ ಎಲ್ಲ ನಾನು ಕೊಟ್ಟಿದ್ದೆ. ಅದರಲ್ಲಿ ಒಂದು 80 to 85% ಆಡಿಷನ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಅವ್ರ ಆಫೀಸಿಗೆ ಹೋಗಿ ಅವರ ಕೊಡೋ ಕಮಿಟ್ಮೆಂಟ್ಸಿಗೆಲ್ಲ ನಾನು ಫುಲ್ಫಿಲ್ ಮಾಡೋಕ್ಕಾಗದೆ ಎಲ್ಲದರಲ್ಲೂ ನಾನು ಆಲ್ಮೋಸ್ಟ್ ಎಲ್ಲ ರಿಜೆಕ್ಟ್ ಆಗ್ತಾನೆ ಬಂದೆ ನಾನು. ಕೊನೆಗೆ ಸಣ್ಣ ಪುಟ್ಟ 1-2 ಮೂವೀಸ್ಗಳಲ್ಲಿ ನಾನು ಆಕ್ಟ್ ಮಾಡಿದೆ. ಅದ್ರ ಜೊತೆಗೆ ಒಂದು ಓಕೆ ಅನ್ನೋ ತರದ್ದು ಒಂದು ಹೀರೋ ಫ್ರೆಂಡ್ ಆಗಿ ಒಂದು ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಮರಳಿ ಬಂದಳು ಸೀತೆ ಅಂತ. ಅದು ಓಕೆ ಅಂತ ಅನ್ಸೋದಷ್ಟೊತ್ತಿಗೆ ಲಾಕ್ ಡೌನ್ ಆಗಿ ಈ ಸೀರಿಯಲ್ ವೈಂಡ್ ಅಪ್ ಆಯ್ತು. ಅದಾದ್ಮೇಲೆ ಇನ್ನು ಕಷ್ಟ ಆಗತ್ತೆ ನಂಗೆ ಇಲ್ಲಿ ಇರಕ್ಕೆ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ವಾಪಸ್ ಹಾಸನಕ್ಕೆ ಬಂದಾಗ ನನ್ನ ವೈಫ್ ಅವಾಗಿನ ಮದುವೆ ಆಗಿರ್ಲಿಲ್ಲ. ಇವಾಗಾದ್ರು ವಿಡಿಯೋ ಮಾಡು ಅಂತ ಹೇಳೋದು. ನಂಗೆ ರೀಲ್ಸ್ ಮಾಡಕ್ಕೆ ನಂಗೆ ಫಸ್ಟ್ ಆಫ್ ಆಲ್ ನಂಗೆ ಮೊದಲಿಂದ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಂಗೆ ಲಿಪ್ಸಿಂಗ್ ಎಲ್ಲ ಮಾಡಕ್ಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇಲ್ಲ ಇವಾಗಾದ್ರೂ ಮಾಡು, ಹೇಳಕ್ಕಲ್ಲ ಇದರಿಂದ ಆದ್ರೂ ಮುಂದೆ ನಿಮ್ಗೆ ಜರ್ನಿ ಸ್ಟಾರ್ಟ್ ಆಗ್ಬೋದು ಅಂತ ವಿಡಿಯೋ ಮಾಡು ಅಂತ ಹೇಳಿ ಅಲ್ಲಿಂದ ನಾನು ವಿಡಿಯೋಸ್ ಮಾಡತ್ತ ಸ್ಟಾರ್ಟ್ ಮಾಡಿದೆ. ಮೇಯ್ನ್ ಆಗಿ ನನ್ನ ಟ್ಯಾಲೆಂಟ್ ಏನಿದೆ ನಾನು ಅದನ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಡ್ಯಾನ್ಸ್ ಆಗಿರ್ಬೋದು, ಕಾಮಿಡಿ ವಿಡಿಯೋಸ್ ಆಗಿರ್ಬೋದು, ನಾನು ಮೇಯ್ನ್ ಆಗಿ ಓನ್ ವಾಯ್ಸಲ್ಲಿ ನಾನು ವಿಡಿಯೋಸ್ ಕಂಟೆಂಟ್ಸ್ಗಳನ್ನ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆ ಟೈಮಲ್ಲಿ ನನಗೆ ಪ್ರಕಾಶ್ ಸರ್ ಮೆಸೇಜ್ ಮಾಡಿ ನಂಬರ್ನ ತಗೊಂಡ್ರು. ಅವಾಗ ಇವರು ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆಗಿರಲಿಲ್ಲ, ಮ್ಯಾನೇಜರ್ ಪ್ರಕಾಶ್ ಅವರಾಗಿದ್ರು. ಅವರು ಕಾಲ್ ಮಾಡಿ, ಸಮ್ರಾಟ್ ತುಂಬಾ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ತೀರಾ, ನಮ್ಮ ವೈಫಿಗೆಲ್ಲ ನಿಮ್ಮ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ ಕಂಡ್ರಿ, ಏನಾದ್ರೂ ಮೂವಿಲಿ ಏನಾದ್ರೂ ಕಾಯ್ತಾ ಇದ್ದೀರಾ, ಅವಕಾಶಕ್ಕೋಸ್ಕರ ಏನೋ ಕಾಯ್ತಾ ಇದ್ದೀರಾ? ಸರ್ ಕಾಯ್ತಲ್ಲ, ನಾನು ಸಾಯ್ತಾ ಇದ್ದೀನಿ, ನಂಗೆ ಬೇಕು ಸರ್ ಅವಕಾಶ ಅಂತ ಕೇಳಿದ್ದೆ ನಾನು. ಅವಾಗ ಇಲ್ಲ ಖಂಡಿತವಾಗ್ಲೂ ನಿಮ್ಗೊಂದು ಅವಕಾಶ ನಾನು ಮಾಡಿಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ರು. ಓಕೆ ಅಂತ ಫೋನ್ ಇಟ್ಟರು. ಅದಾದ್ಮೇಲೆ 1 ವರ್ಷ ಪತ್ತೇನೇ ಇಲ್ಲ ಅವ್ರದ್ದು. ಅಷ್ಟೊತ್ತಿಗೆ ನಂದು ಓಕೆ ವಿಡಿಯೋಸ್ ಎಲ್ಲ ಸ್ವಲ್ಪ ಪಾಪ್ಯುಲಾರಿಟಿ ಬರಕ್ಕೆ ಸ್ಟಾರ್ಟ್ ಆದ ತಕ್ಷಣನೇ ಒಂದು ದಿನ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಕುಂದಾಪುರ, ಉಡುಪಿ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹಾಸನಕ್ಕೆ ಬರೋ ಟೈಮಲ್ಲಿ ನ್ಯೂಸ್ ಅಲ್ಲಿ ನೋಡಿದೆ ನಾನು ಶಬಾಷ್ ಬಡ್ಡಿ ಮಗನೆ ಅನ್ನೋ ಒಂದು ಟೈಟಲ್ ಇಟ್ಟಿದ್ದಾರೆ, ಒಂದು ಮೂವಿ ಸ್ಟಾರ್ಟ್ ಆಗ್ತಿದೆ ಅಂತ. ನಾನು ನನ್ನ ಬೇಬಿ ಇಲ್ಲಿ ನೋಡು ಶಬಾಷ್ ಬಡ್ಡಿ ಮಗನೆ ಹೆಂಗಿದೆ ಟೈಟಲ್ ಇದು ಅಂತ ಹೇಳ್ಕೊಂಡು ನಗಾಡ್ತಿದ್ದೆ. ಸಖತ್ ಡಿಫ್ರೆಂಟ್ ಆಗಿದೆಲ್ಲ. ಯಾಕಂದ್ರೆ ಆ ಟೈಮಲ್ಲಿ
ಬಡವ ರಾಸ್ಕಲ್ ಅನ್ನೋದೊಂದು ಟೈಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ಗೆ ಕೇಳುತ್ತಿತ್ತು. ಆ ಟೈಮಲ್ಲಿ ಶಬಾಷ್ ಭಟ್ಟಿ ಮಗನೇ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ನಾನು ಬೇಬಿ ಹತ್ರ ಹೇಳಿದೆ, ಬೇಬಿ ನನ್ನ ಪ್ರಕಾರ ಈ ಮೂವಿ ಪಕ್ಕ ಹಿಟ್ ಆಗೋದು, ನೋಡ್ತಾ ಇರೋ ಒಳ್ಳೆ ಪ್ರಮೋದ್ ಸರ್ ಇದೆ, ನಾನು ಒಳ್ಳೆ ಕಾಮಿಡಿ ಇದ್ದೇ ಇರುತ್ತೆ ಅಂತ ಹೇಳಿದೆ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಆ ಮೂವಿಲಿ ನಾನು ಇರಲಿಲ್ಲ ಫಸ್ಟ್. ನೆಕ್ಸ್ಟ್ ಡೇ ನಾನು ಆ ಮಾತು ಹೇಳಿದ್ದು ನೆಕ್ಸ್ಟ್ ಡೇ ಸಂಜೆ ಹತ್ತಿರದ ಒಂದು 7ರಿಂದ 7:30 ಒಳಗೆ ಪ್ರಕಾಶ್ ಸರ್ ಕಡೆಯಿಂದ ಒಂದು ಕಾಲ್ ಬಂದಿತ್ತು. ಸಮ್ರಾಟಿನ ಸಮಾಚಾರ ಏನ್ ಸರ್ ನಿಮ್ ಪತ್ತನೇ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಸರ್ ಹೇಳಿದ್ರೆ ಏನಿಲ್ಲ ಒಂದು ಮೂವಿ ಮಾಡ್ತಾ ಇದ್ದೀವಿ ಶಬಾಷ್ ಭಟ್ಟಿ ಮಗನೆ ಅಂತ. ಶಬಾಷ್ ಸರ್ ನೆನ್ನೆ ತಾನೇ ನಿಮ್ ಮೂವಿ ಬಗ್ಗೆ ಮಾತಾಡಿದ್ನಲ್ಲ ಸರ್ ಅಂದಾಗ, ಇಲ್ಲ ಒಂದು ಸೆಕೆಂಡ್ ಹೀರೋ ಇದ್ರು ಆಕ್ಚುಲಿ ಅದು ರೀಪ್ಲೇಸ್ ಆಗಿದ್ದಾರೆ, ನೀವೇನ ಮಾಡ್ತೀರಾ ಸೆಕೆಂಡ್ ಹೀರೋ ಮಾಡ್ತೀರಾ ಸರ್? ನಾ ಹೇಳಿದ್ ಒಂದೇ ಮತ್ತೆ ಸರ್ ನಾನು ದುಡ್ಡಿಲ್ಲ ಅಂದೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಸರ್, ನಾನು ದುಡ್ಡಿಲ್ಲ ಅಂತಾನೆ ಹೇಳಿದೆ ನಾನು. ಏನ್ ಹೇಳ್ತಿದ್ದೀರಾ? ಇಲ್ಲ ಸರ್ ನಾನು ಆಕ್ಟಿಂಗ್ ಮಾಡಕ್ ನಾನು ದುಡ್ಡಿಲ್ಲ ಅಂದ ತಕ್ಷಣ ಅವ್ರು ಹೇಳಿದ್ರಿ ನಾವೇ ದುಡ್ಡು ಕೊಡ್ತೀವಿ ಬನ್ರಿ ನೀವು, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು. ಸೊ 100% ಇದೆ ಸರ್, ನಾಳೆ ಬಸತ್ಕ ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಒಂದು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಬೈಸೆಪ್ಸ್ ಎಲ್ಲ ಕಾಣತ್ತಾರ, ಸ್ವಲ್ಪ ಲುಕ್ ಕಾಣತ್ತ, ಸೆಂಟಿಮೆಂಟ್ ಎಲ್ಲ ಹೊಡ್ಕೊಂಡು ಬೆಳಗ್ಗೆ ಬಸ್ ಹತ್ಕೊಂಡು ಸೀದಾ ಅವ್ರ ಆಫೀಸಿಗೆ ಹೋದೆ. ಅವತ್ತೇ ನಾನು ಫಸ್ಟ್ ಪ್ರಕಾಶ್ ಸರ್ನ ಮತ್ತೆ ನಮ್ಮ ಡೈರೆಕ್ಟರ್ ರಾಜಶೇಖರ್ ಸರ್ನ ಅಲ್ಲೇ ನೋಡಿದ್ದು. ಕೂರ್ಸಿದ್ರು, ಒಳಗೆ ಸ್ವಲ್ಪ ಪುಕ್ಕ ಪುಕ್ಕ ಅಂತ ಇತ್ತು ನನಗೆ. ಅವಾಗ ಕಂಪ್ಲೀಟ್ ಸ್ಟೋರಿ ಲೈನ್ ಹೇಳಿದ್ರು, ಶಬಾಷ್ ಭಟ್ಟಿ ಮಗನೆ ಅಂದ್ರೆ ಹೆಂಗಿರತ್ತೆ ಮೂವಿ ಅಂತ ಎಲ್ಲ ಹೇಳಿದ್ರು. ನನಗೆ ನಿಜವಾಗ್ಲೂ ವಾವ್ ಅಂತ ಅನ್ಸಿಲ್ಲ, ಟು ಬಿ ಫ್ರ್ಯಾಂಕ್ ಹೇಳಿದ್ರು ವಾವ್ ಅಂತ ಅನ್ಸಿಲ್ಲ, ಬಟ್ ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಸ್ಟೋರಿ ಅವ್ರು ಹೇಳ್ತಿರೋ ಲೈನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಅದಕ್ಕಿಂತ ಮೇನ್ ಆಗಿ ಖುಷಿ ಕೊಟ್ಟಿದ್ದೇನಂದ್ರೆ ನೀವು ಸೆಕೆಂಡ್ ಹೀರೋ ಅಂದ್ರು. ನಾನು ಕೂತು ಒಂದು ಸ್ವಲ್ಪ ಹಿಂಗಿದೆ ವಾವ್ ಅಂತ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪ್ರೇಟ್ ಹೀರೋಯಿನ್ ಇನ್ನ ಸ್ವಲ್ಪ ಮೇಲೆ ಇದ್ದೆ ನಾನು. ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪ್ರೇಟ್ ಸಾಂಗ್ ಅಂತ ಇನ್ನ ಸ್ವಲ್ಪ ಎದ್ದೆ ನಾನು. ಟೋಟಲ್ ಆಗಿ ಅದು ನಿಜ ಹೇಳ್ಬೇಕಂದ್ರೆ ಏನೋ ಒಂಥರ ಅದೃಷ್ಟ, ನನಗೆ ಒಂದು ಮಸ್ತಾಗಿರೋ ಒಂದು ಟೀಮ್ ಸಿಕ್ಕಿದೆ. ಯಾಕೆಂದ್ರೆ ಅವ್ರು ಹೇಳಿದ್ರು ನಿಮ್ದೊಂದು ಸಾಂಗ್ ಇದೆ, ನವೀನ್ ಸಜ್ಜು ಸರ್ ಸಿಂಗಿಂಗ್ ಹಾಡು ಹೇಳ್ತಾರೆ ಅಂದ ತಕ್ಷಣ ನಂಗೆ ಯಾರೋ ಹೊಸಬ್ರ ಕೈಲಿ ಏನೋ ಹಾಡು ಹೇಳ್ತಾರೆ. ಯಾಕೆ ನಾನು ಹೊಸಬ ಅಲ್ವಾ, ಏನೋ ಒಂದು ಹೊಸಬ್ರ ಕೈಲಿ ಹಾಡು ಹೇಳ್ತಾರೆ ಅಂತ ಅನ್ಕೊಂಡೆ. ಬಟ್ ನವೀನ್ ಸಜ್ಜು ಸರ್ ಕೈಲಿ ಹಾಡು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಾದ್ಮೇಲೆ ನಿಮ್ದು ಕೊರಿಯೋಗ್ರಾಫರ್ ಬಂದು ಧನು ಮಾಸ್ಟರ್. ಈ ಹಬ್ಬ ನಂಗೆ ಅಪ್ಪು ಸರ್ಗೆ ಕೊರಿಯೋಗ್ರಫಿ ಮಾಡ್ತಿದ್ದವರು ನನಗೆ ಕೊರಿಯೋಗ್ರಫಿ ಮಾಡ್ತಾರ ಅಂತ ಇನ್ನ ಕಂಪ್ಲೀಟ್ ಬ್ಲೆಸ್ಡ್ ಆಗೋದೆ. ಅದಾದ ತಕ್ಷಣ ಕ್ಯಾಮ್ರಾಮನ್ ಬಂದು ಅಣಜಿ ನಾಗರಾಜ್ ಸರ್ ಅಂದ್ರು, ಲೆಜೆಂಡ್. ಸೀರಿಯಸ್ಲಿ ನನಗೆ ಫಸ್ಟ್ ಓಕೆ ಈ ತರ ಕ್ಯಾಮ್ರಾ ಹಿಡಿತಾ ಇರೋದು ಅಣಜಿ ಸರ, ಮಾತೇ ಬರ್ದಿಲ್ಲ. ಅಷ್ಟು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿ ಅಷ್ಟು ಖುಷಿ ಆಗೋದೆ ನಾನು. ಆದ್ರೂ ನಿಜ ಹೇಳ್ಬೇಕಂದ್ರೆ ನಾನು ಇನ್ನ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಡೌಟ್ ಅಲ್ಲೇ ಇದ್ದೆ ನಾನು. ಯಾಕಂದ್ರೆ ಅಷ್ಟು ಈ ರೇಂಜಿಗೆಲ್ಲ ಬಿಲ್ಡಪ್ ಬತ್ತಿಸ್ತವ್ರಲ್ಲ, ಏನಾಗತ್ತೋ ಅಂತಾನೆ ಡೌಟ್ ಅಲ್ಲಿ ಇದ್ದೆ ನಾನು. ಓಕೆ ಸರ್ ಥ್ಯಾಂಕ್ ಯು ಸರ್ ಅನ್ನೋದೇ. ಸರ್ ಆಡಿಷನ್ ಅಂತ ಅಂದ ತಕ್ಷಣ ಅವ್ರು ಹೇಳಿದ್ರು ಆಡಿಷನ್ ಏನ್ ಬೇಡ, ನೀವು ವಿಡಿಯೋಸ್ಗಳು ನೋಡಿದೀನಿ. ಯಾಕಂದ್ರೆ ನೀವೇನ್ ರೀಲ್ಸ್ ಏನ್ ಮಾಡ್ಕೊಂಡು ಲಿಪ್ಸಿಂಗ್ ಏನ್ ಮಾಡ್ತಿಲ್ಲ, ನಿಮ್ಮ ಓನ್ ವಿಡಿಯೋಸ್ಗಳೇ ಅಲ್ವಾ, ನೀವು ಓನ್ ಏನು ಡೈಲಾಗ್ಸ್ ಅಲ್ಲೇ ಅಲ್ವಾ ನೀವು ಮಾಡ್ತಿರೋದು, ನಿಮ್ಗೆ ಏನು ಆಡಿಷನ್ ಅವಶ್ಯಕತೆ ಇಲ್ಲ, ನಮ್ಗೆ ನೀವು ಎಕ್ಸ್ಪ್ರೆಷನ್ಸ್ ಎಲ್ಲ ನಾನು ನೋಡಿದ್ದೀನಿ, ನೀವು ಸೆಲೆಕ್ಟ್ ಅಂತ ಹೇಳಿದ್ರು. ಆದ್ರೂ ನಂಗೆ ಇನ್ನ ಡೌಟ್ ಅಲ್ಲೇ ಇತ್ತು. ಯಾವಾಗ ಕನ್ಫರ್ಮ್ ಆಯ್ತು ಅಂದ್ರೆ ಬನ್ನಿ ಅಗ್ರಿಮೆಂಟಿಗೆ ಸೈನ್ ಹಾಕಿ ಅಂದ್ರು. ಅವಾಗ್ಲೇ ನನಗೆ ಕನ್ಫರ್ಮ್ ಆಗಿದ್ದು. ಸೈನ್ ಹಾಕಿದ ತಕ್ಷಣ ಪ್ರಕಾಶ್ ಸರ್ ಜಾಬಿಂದ ಒಂದು 2,000 ರೂಪಾಯಿ ತೆಗೆದು ತಗೊಳ್ಳಿ ನಿಮ್ಮ ಅಡ್ವಾನ್ಸ್ ಅಂತಂದ್ರು. ನಾನು ಒಂದೇ ಮಾತು ಹೇಳಿದೆ, ಸರ್ ಬೇಡ ಸರ್, ನಂಗೆ ಅವಕಾಶ ಕೊಟ್ಟಿದ್ದೆ ಹೆಚ್ಚು, ನಂಗೆ ದುಡ್ಡೇ ಬೇಡ ಅಂತೆ. ಇಲ್ಲ ಇಲ್ಲ ನೀವು ತಗೊಳ್ಳಿ ಅಂತ ಅಂದು ಸಿನಿಮಾ ಮುಗಿಯೋದಷ್ಟೊತ್ತಿಗೆ ಒಂದು ದೊಡ್ಡ ಮೊತ್ತನೇ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರು. ಬಟ್ ಸೀರಿಯಸ್ಲಿ ಪ್ರಕಾಶ್ ಸರ್, ರಾಜಶೇಖರ್ ಸರ್ ಮೇಯ್ನ್ ಆಗಿ ನನ್ನ ಉಸಿರು ಇರೋವರೆಗೂ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಯಾರು ನಿಮ್ಮ ಟ್ಯಾಲೆಂಟ್ ನೋಡಿ ಯಾರು ಕರ್ಕೊ ಬಂದ್ರು ಅಂತಂದ್ರೆ ನಮ್ಮ ಉಸಿರು ಇರೋದು ನಾನು ಹೇಳೋದು ಪ್ರಕಾಶ್ ಸರ್, ಚೈತ್ರ ಮೇಡಮ್ ಹಾಗೂ ರಾಜಶೇಖರ್ ಸರ್. ನಾನು ಇರೋವರೆಗೂ ನಾನು ಮರೆಯಲ್ಲ. ಯಾಕೆಂದ್ರೆ ನಾನು ಅನುಭವಿಸ ಆಗಿತ್ತು ಸರ್ ಆ ಥರದ್ದು. ಎಷ್ಟೋ ಆಡಿಷನ್ಸ್ ಅಟೆಂಡ್ ಮಾಡಿದಾಗ ನಂಗೆ ಅವಕಾಶಗಳು ಸಿಗದೇ ಇರೋ ಟೈಮಲ್ಲಿ ಒಂದು ಟ್ಯಾಲೆಂಟ್ ನೋಡಿ ನಿಮ್ಗೆ ಟ್ಯಾಲೆಂಟ್ ಇದೆ ಬನ್ನಿ ಅಂತ ಹೇಳಿ ಗುರುತಿಸಿ ಇದು ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಮೋದ್ ಸರ್ ಜೊತೆನೆ ಫಸ್ಟ್ ಶಾರ್ಟ್ ಇದ್ದಿದ್ದು ನನಗೆ. ಸೊ ನಂಗೆ ನಿಜವಾಗ್ಲೂ ಇಲ್ಲಿ ತನಕ ಸ್ಟ್ರಾಂಗ್ ಆಗಿದೆ, ಕಾಲು ನಡುಕ್ತಾ ಇತ್ತು ನನಗೆ. ಬಟ್ ಸರ್ ಇದಾರೆ ಇಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸಿನಿಮಾ ಜರ್ನಿ. ಕಂಪ್ಲೀಟ್ ಸ್ಟೋರಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಶೂಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸ್ಟೋರಿ ಇದು ನನಗೆ ಫಸ್ಟ್ ಇದು ಗೊತ್ತಿರಲಿಲ್ಲ, ಆಮೇಲೆ ಹೋಗ್ತಾ ಗೊತ್ತಾಯ್ತಿದ್ದು ರಿಯಲ್ ಸ್ಟೋರಿ ಮೂವಿ ಅಂತ. ಆ ರಿಯಲ್ ಸ್ಟೋರಿನ ಹಿಡ್ಕೊಂಡು ಇವ್ರು ಕಾಮಿಡಿ ವೇಲಿ ಯಾವ ತರ ಮಾಡ್ತಾರಂತ ಒಂದೊಂದೇ ಹೋಗ್ತಾ ಹೋಯ್ತು. ಸೊ ಅಲ್ಲಿಂದ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮುಗ್ದಿದ್ ಗೊತ್ತೇ ಆಗಿಲ್ಲ. ಕಂಪ್ಲೀಟ್ ಆಗಿ ಶೂಟಿಂಗ್ಸ್ ಎಲ್ಲ ಮುಗಿಸಿದ್ರು. ದಯವಿಟ್ಟು ನಾನು ಹೇಳ್ಕೊಳ್ಳೋದು ಇಷ್ಟೇ, ನಾವು ಸಿನಿಮಾ ಹೇಳ್ಕೊಳ್ಳೋಕ್ಕಿಂತ ನೀವುಗಳು ಹೇಳೋ ಮಾತು, ನೀವುಗಳು ಬರೆಯೋ ಒಂದೊಂದು ಪದಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ತಿಂಗಳು 28ನೇ ತಾರೀಕು ನಮ್ಮ ಸಿನಿಮಾ ರಾಜಾದಿ ಅಂತ ರಿಲೀಸ್ ಆಗ್ತಿದೆ. ಶಬಾಷ್ ಭಟ್ಟಿ ಮಗನೇ ಅನ್ನೋದು
ಪ್ರತಿಯೊಬ್ಬರು ಕಿವಿಲಿ ಉಳ್ಕೊಳ್ಳೋ ತರ ಮಾಡೋ ಶಕ್ತಿ ಮೇಯ್ನ್ ಆಗಿ ಇರೋದೇ ನಿಮ್ಗಳಿಗೆ. ನಾವುಗಳಿಲ್ಲಿ ಮಾತಾಡ್ತೀವಿ ಯಾಕಂದ್ರೆ ನಮ್ಮ ಸಿನಿಮಾ ನಮಗೆ ಹೆಚ್ಚಾಗೇ ಇರುತ್ತೆ, ನಮ್ಮ ಸಿನಿಮಾ ನಮಗೆ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಬಟ್ ಅದನ್ನ ಎತ್ತಿಡಿಯೋದು ನಿಮ್ಗಳ ಸಪೋರ್ಟ್ ಇಂದಾನೇ ಅದು ಸಾಧ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಮನಸ್ಸಲ್ಲಿ ಇರೋದು ಇಷ್ಟೇ, ಇದರಿಂದ ನಂಗೆ ಇನ್ನೊಂದು ಯಾವ್ದಾದ್ರು ಅವಕಾಶಗಳು ಸಿಗ್ಲಿ ಅನ್ನೋ ತರನೇ ನಾನು ಓಡಾಡ್ತಾ ಇದ್ದೀನಿ. ಸಿನಿಮಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಡಬ್ಬಿಂಗ್ ಟೈಮಲ್ಲಿ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಪಾರ್ಟ್ನರ್ ಆಗಿ ಕಾವ್ಯ ರಮೇಶ್ ಅವರು ಆಕ್ಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್ ಎಲ್ಲ. ಮೇನ್ ಆಗಿ ಆದ್ಯ ಮೇಡಮ್ದು ಅಷ್ಟೇ, ನಮ್ದು ಅವರು ಸ್ಕ್ರೀನ್ ಶೇರಿಂಗ್ ಇಲ್ಲದೆ ಇದ್ರು ಡಬ್ಬಿಂಗ್ ಟೈಮಿಂಗ್ಸ್ ಎಲ್ಲ ಅವ್ರ ಸೀನ್ಸ್ ಎಲ್ಲ ನೋಡಿದೆ. ಆಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಒಂದು ಸೀನ್ ಇರಲಿಲ್ಲ. ಆ ಸೀನ್ ನ ಒಂದು ಫಾಲ್ಸ್ ಇದು ಒಂದು ಕ್ರಿಯೇಟ್ ಮಾಡಿದ್ರೆ ಆಕ್ಚುಲಿ ಅದು ಬೇಕು, ಅದು ಲಿಂಕ್ ಆಗತ್ತೆ ಅದು ಅಂತ ಒಂದು ಫಾಲ್ಸಿಗೆ ಕರ್ಕೊಂಡೋಗಿ ಒಂದು ಸೀನ್ ತೆಗೆದಿದ್ದಾರೆ. ತುಂಬಾ ಸಕ್ಕದಾಗಿ ಬಂದಿದೆ, ಅದು ಡಬ್ಬಿಂಗ್ ಟೈಮಲ್ಲೇ ಗೊತ್ತಾಗಿದ್ದು. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಇಷ್ಟು ಹೇಳಿ ತುಂಬಾ ಚಿಕ್ಕದಲ್ಲ ತುಂಬಾ ದೊಡ್ಡದಾಗೆ ಮಾತಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಪೋರ್ಟ್ ಮಾಡಿ. 28ನೇ ತಾರೀಕು ಶಬಾಷ್ ಬಡ್ಡಿ ಮಗನೇ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.